ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ. BKP ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನವಾರದಿ ಗುಜಿ ಕಡೆಯಿಂದ ಶುಕ್ರವಾರದ ಶುಭೋದಯಗಳು. ಪಂಚಾಂಗ ಬಂದು ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ದಶಮಿ ತಿಥಿ, ರೋಹಿಣಿ ನಕ್ಷತ್ರ, ಐಂದ್ರನಾಮ ಯೋಗ, ಚೈತ್ರ ಕರ್ಣ ಇದೆ. ಇವತ್ತು ರಾಹುಕಾಲ ಬೆಳಿಗ್ಗೆ 11 ಗಂಟೆ 10 ನಿಮಿಷದಿಂದ 12 ಗಂಟೆ 37 ನಿಮಿಷದವರೆಗೂ ಇರುತ್ತೆ. ಬನ್ನಿ, ಇವತ್ತು ಯಾರು ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ, ಅವ್ರ ಸಮಸ್ಯೆ ಏನು, ಪರಿಹಾರ ಅಂತಕ್ಕಂಥದ್ದನ್ನ ನೋಡೋಣ. ಇವತ್ತು ಲತಾ ಅವರು ಮೆಸೇಜ್ ಮಾಡಿದರೆ, ಗುರುಗಳೇ ನಮಸ್ಕಾರ, ನಮ್ಮ ಪಾಪು ಡೇಟ್ ಆಫ್ ಬರ್ತ್ ಕಳಿಸಿದ್ದೀನಿ, ಪಾಪಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ನೋಡಿ ಅಂತ ಕೇಳಿದ್ದಾರೆ. ನಮಸ್ಕಾರ ಲತಾ ಅವರೇ, ನಿಮ್ಮ ಪಾಪ ಹುಟ್ಟಿದ ದಿನಾಂಕ ಬಂದು 3/1/2025 ಶುಕ್ರವಾರ ರಾತ್ರಿ 8:17ಕ್ಕೆ ಮೈಸೂರಲ್ಲಿ ಜನನ. ನಿಮ್ಮ ಪಾಪ ಜನ್ಮ ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ 4ನೇ ಪಾದ, ಕುಂಭರಾಶಿ ಬರುತ್ತೆ, ಕಟಕ ಲಗ್ನ. ಆರೋಗ್ಯದ ವಿಚಾರ ನೋಡೋದಾದ್ರೆ, ಷಷ್ಠಮಾಧಿಪತಿ ಗುರು ಬಂದು ಲಾಭಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ. ಅಷ್ಟಮಾಧಿಪತಿ ಶನಿ ಬಂದು ಅಷ್ಟಮ ಸ್ಥಾನದಲ್ಲೇ ಇದ್ದಾರೆ. ಲಗ್ನಾಧಿಪತಿ ಚಂದ್ರ ಬಂದು ಅಷ್ಟಮ ಸ್ಥಾನದಲ್ಲಿ ಇದ್ದಾರೆ. ನಿಮ್ಗೀಗ ಪಾಪಗೆ ಕುಜದೇಶೆ ಚಂದ್ರ ಭುಕ್ತಿ ನಡೀತಾ ಇದೆ. ನಿಮ್ ಪಾಪಗೆ ಇನ್ನೂ 6 ತಿಂಗಳ ಕಾಲ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಒಂದು ನೀವು ಕುಜ ರಾಹು ಶಾಂತಿಯನ್ನ ಮಾಡಿಸಿದ್ರೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ನಿಮ್ಗೆ ಅನುಕೂಲ ಇಲ್ಲ ಅಂತಂದ್ರೆ ತೊಗರಿ ಬೇಳೆ ಕೆಂಪು ವಸ್ತ್ರವನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಪೂಜೆನ ಮಾಡಿಸಿದ್ರೆ ಅನುಕೂಲ ಆಗುತ್ತಮ್ಮ. ಒಳ್ಳೇದಾಗ್ಲಿ. ನಮಸ್ಕಾರ. ಬನ್ನಿ, ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ. ಮೇಷರಾಶಿ. ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಟುಂಬದಲ್ಲಿ ವಾದ ವಿವಾದ ಮಾಡದಂತಂದು ಮಾಡಬಾರದು. ತಾಯಿ ಜೊತೆ ಇವತ್ತು ಹಣದ ವಿಷಯಕ್ಕೆ ಪ್ರಸ್ತಾಪ ಮಾಡಬಾರದು. ಮನೆಯಲ್ಲಿ ಅಶಾಂತಿ ವಾತಾವರಣ ಒಳಪಡುತ್ತೆ. ಹಂಗಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಕಟ್ಟಡ ಕಾರ್ಮಿಕರಿಗೆ ಇವತ್ತು ಲಾಭದ ದಿನ ಆಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಸ್ವಲ್ಪ ಹಿನ್ನಡೆ ಆಗುತ್ತೆ. ಬರಬೇಕಾದಂತ ಹಣ ಬರೋದಿಲ್ಲ. ಕೃಷಿ ಜಮೀನು ಖರೀದಿಯಿಂದ ಲಾಭ ಆಗುತ್ತೆ. ರೈತರಿಗೆ ಇವತ್ತು ಬೆಳೆದ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 5. ವೃಷಭ ರಾಶಿ. ವೃಷಭ ರಾಶಿಗೆ ತೃತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗತ್ತೆ. ಕೆಲಸದ ಜಾಗದಲ್ಲಿ ಕೋಪ ಮಾಡ್ಕೊಂಡು ಜಗಳವನ್ನ ಮಾಡಬಾರ್ದು, ಅದರಿಂದ ತೊಂದರೆ ಆಗುತ್ತೆ. ಮನೆಯಲ್ಲಿ ಹಣದ ವಿಷಯಕ್ಕೆ ಜಗಳ ಆಗುತ್ತೆ. ಅಣ್ಣ ತಮ್ಮಂದ್ರ ಪ್ರೀತಿ ವಿಶ್ವಾಸ ವೃದ್ಧಿಸ್ತಕ್ಕಂಥ ಶುಭ ದಿನ ಆಗಿದೆ. ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ. ಸರ್ಕಾರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಕೃಷಿ ಜಮೀನ್ ಖರೀದಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ. ಬರಬೇಕಾದಂತ ಹಣ ಬರೋದಿಲ್ಲ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿ. ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸದ ಜಾಗದಲ್ಲಿ ಹಣದ ವಿಚಾರವಾಗಿ ತೊಂದರೆ ಆಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು ಆಗುತ್ತೆ. ಇವತ್ತು ಆಸ್ತಿ ಖರೀದಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ. ಮಾತು ಕೊಟ್ಟು ಸಿಕ್ಕಾಕೊಂತಕ್ಕಂಥ ಭಯ ನಿಮ್ಮನ್ನ ಕಾಡುತ್ತೆ. ವಾಹನ ಖರೀದಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ. ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ. ಅಪಘಾತ ಭಯ, ಸಾಲ ಭಯ, ರೋಗ ಭಯ ನಿಮ್ಮನ್ನ ಕಾಡುತ್ತೆ. ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 8. ಕಟಕ ರಾಶಿ. ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಹಳೆಯ ಸಾಲಗಳು ಹಿಂತಿರುಗಿಸ್ತಕ್ಕಂಥ ಶುಭ ದಿನ ಆಗಿದೆ. ಬರಬೇಕಾದಂತ ಹಣ ಬರುತ್ತೆ. ಕೆಲಸದ ಜಾಗದಲ್ಲಿ ಇವತ್ತು ಪ್ರಶಂಸೆ ಸಿಗ್ತಕ್ಕಂಥದ್ದು ಆಗುತ್ತೆ. ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ. ಮನೆ ಕಟ್ಟುವ ವಿಚಾರದಲ್ಲಿ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ. ಇವತ್ತು ಹೆಂಡತಿಯ ಆಸ್ತಿ ಕಡೆಯಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಮಕ್ಕಳಿಂದ ಇವತ್ತು ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ. ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 6. ಸಿಂಹರಾಶಿ. ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರುವುದರಿಂದ ಹೊಸ ವಾಹನ ಖರೀದಿ ಮಾಡತಕ್ಕಂತ ಶುಭ ದಿನ ಆಗಿದೆ. ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ. ಬರಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ. ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ. ನಿಂತಿರ್ತಕ್ಕಂಥ ಕಟ್ಟಡದ ಕೆಲಸ ಮುಂದಿರತಕ್ಕಂಥ ಶುಭ ದಿನ ಆಗಿದೆ. ರೈತರಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ. ಪತ್ನಿಯ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಮಕ್ಕಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಶೀತ ಬಾಧೆ ಇವತ್ತು ನಿಮ್ಮನ್ನ ಕಾಡ್ಬೋದು. ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 8. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆಕಸ್ಮಿಕ ಧನಯೋಗ ನಿಮ್ದು ಆಗುತ್ತೆ. ಕೆಲಸದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು,
ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಆಗುತ್ತೆ. ಮದುವೆ ವಿಚಾರದಲ್ಲಿ ಲಾಭ ಆಗುತ್ತೆ. ಸಂಬಂಧಿಕರಿಂದ ಇವತ್ತು ಮಾಡ್ತಕ್ಕಂಥ ಕೆಲಸಕ್ಕೆ ಸಹಾಯ ಸಿಗುತ್ತೆ. ಸೋದರ ಮಾವನಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು. ಸ್ನೇಹಿತರಿಂದ ವಾಹನ ಯೋಗ ಸಿಗ್ತಕ್ಕಂಥ ದಿನ ಆಗಿದೆ. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹೆಣ್ಮಕ್ಳಿಂದ ಇವತ್ತು ಅಪವಾದ ಬರೆದು ಎಚ್ಚರಿಕೆನ ವಹಿಸಿ. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 3. ತುಲಾರಾಶಿ. ತುಲಾರಾಶಿಗೆ ದಶಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸದ ಜಾಗದಲ್ಲಿ ಅನಗತ್ಯ ಕಿರಿಕಿರಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದು ಆಗುತ್ತೆ. ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥದ್ದು, ಬರ್ಬೇಕಾದಂತ ಹಣ ಬರುವುದಿಲ್ಲ. ಸ್ನೇಹಿತರಿಂದ ಇವತ್ತು ಅನಧಿಕೃತದಲ್ಲಿ ಮೋಸ ಆಗ್ತಕ್ಕಂಥದ್ದು, ವಾಹನ ರಿಪೇರಿಗೆ ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಂಗಾತಿಗಳು ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ. ಬರ್ಬೇಕಾದಂತ ಹಣ ಕೈ ಸೇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಮೂರನೇ ವ್ಯಕ್ತಿ ಕಡೆಯಿಂದ ನಿಮ್ಮ ಕೆಲಸ ಜಾಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆಯನ್ನ ವಹಿಸ್ಬೇಕು. ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗುತ್ತೆ. ಇವತ್ತು ಬಟ್ಟೆ ವ್ಯಾಪಾರಗಳಿಗೆ, ಆಭರಣ ವ್ಯಾಪಾರಗಳಿಗೆ ಅತ್ಯಂತ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಅಷ್ಟಮಾಧಿಪತಿ ಬಂದು 6ನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪ್ರಯಾಣ ಮಾಡಬೇಕಾದ್ರೆ, ಆಚೆ ಕಡೆ ಸುತ್ತಾಡಬೇಕಾದ್ರೆ, ವಾಹನ ಚಲಾವಣೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಅಪಘಾತ ಭಯ ನಿಮ್ಮನ್ನ ಕಾಡುತ್ತೆ. ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ. ಗುಪ್ತಶತ್ರುಗಳ ಕಾಟದಿಂದ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ. ಬರ್ಬೇಕಾದಂತ ಹಣ ಬರುವುದಿಲ್ಲ. ಸಾಲ ಬಾಧೆಯಿಂದ ಕುಟುಂಬದಲ್ಲಿ ಮನಸ್ತಾಪ, ಜಗಳ ಆಗ್ತಕ್ಕಂಥದ್ದಾಗುತ್ತೆ. ಕೃಷಿ ಜಮೀನ್ ಮಾರಾಟದಿಂದ ಲಾಸ್ ಆಗುತ್ತೆ. ಸಾಕು ಪ್ರಾಣಿಗಳ ಖರೀದಿಯಿಂದ ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಎಚ್ಚರಿಕೆಯನ್ನ ವಹಿಸಿ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 5. ಮಕರ ರಾಶಿ. ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರು ಸಹ ಕೆಲಸ ಜಾಗದಲ್ಲಿ ವಾದ ವಿವಾದವನ್ನ ಮಾಡಬಾರ್ದು. ಅದರಿಂದ ತೊಂದರೆ ಆಗುತ್ತೆ. ಮಕ್ಕಳ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಲಾಭ ಆಗುತ್ತೆ. ಬರ್ಬೇಕಾದಂತ ಹಣ ಬರುವುದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ. ಪಾರ್ಟ್ನರ್ಶಿಪ್ ನಿಂದ ನಿಮ್ಗೆ ಮನಸ್ಸಿಗೆ ಆಘಾತ ಆಗ್ತಕ್ಕಂಥ ವಿಷಯಗಳು ತಿಳಿದು ಬರ್ಬೋದು. ಎಚ್ಚರಿಕೆಯನ್ನ ವಹಿಸಿ. ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ. ಜಾರು ಬೀಳುವ ಭಯ ಇರೋದ್ರಿಂದ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ರಾಶಿ. ಕುಂಭರಾಶಿಗೆ ಷಷ್ಠಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ, ಕುಟುಂಬದಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ. ತಂದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ತಾಯಿಯ ಒಡವೆ ಕಳೆದೋಗ್ತಕ್ಕಂಥ ದಿನ ಆಗಿದೆ. ಬರಬೇಕಾದಂತ ಹಣ ಬರುವುದಿಲ್ಲ. ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ. ಸಂಬಂಧಿಕರಿಂದ ಮದುವೆ ವಿಷಯಕ್ಕೆ ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ಭಯ ಆಗ್ತಕ್ಕಂಥ ದಿನ ಆಗಿದ್ದರಿಂದ ಎಚ್ಚರಿಕೆಯನ್ನ ವಹಿಸ್ಬೇಕು. ಇವತ್ತು ಅಕ್ಕಪಕ್ಕದ ಮನೆ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು. ಕೆಲಸದ ಜಾಗದಲ್ಲಿ ಮೂರನೇ ವ್ಯಕ್ತಿ ವಿಚಾರವನ್ನ ಮಾತಾಡಬಾರದು. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 4. ಮೀನರಾಶಿ. ಮೀನರಾಶಿಗೆ ಪಂಚಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಚಾರಕ್ಕೆ, ಆಸ್ತಿ ಡಿವೈಡ್ ಮಾಡ್ತಕ್ಕಂಥ ವಿಚಾರಕ್ಕೆ ಅಣ್ಣ ತಮ್ಮಂದರಲ್ಲಿ ಮನಸ್ತಾಪ ಆಗುತ್ತೆ. ತಂದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ. ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ. ಪತ್ನಿ ಜೊತೆ ಇವತ್ತು ಹಣದ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಬೇಕರಿಯವರಿಗೆ, ಹೋಟೆಲ್ನವರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಕಟ್ಟಡ ಕಾರ್ಮಿಕರು ಇವತ್ತು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ.